ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ನಾನು ನಿಮ್ಗೆ ಶೋ ಮಾಡತ್ತೀನಿ, ನೋಡತ್ತೀರಿ. ಏನಂತ ನಿಮ್ಗೆ ಗೊತ್ತಾಗಿರ್ಬೋದು, ಉತ್ತರ ಕರ್ನಾಟಕ ಜನಕ್ಕಂತೂ ಗೊತ್ತಾಗಿರುತ್ತೆ. ಹೌದು, ಅದು ಎಣ್ಣಿಕಾಯಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇದನ್ನಿನ್ನೂ ಬೇರೆ ಬೇರೆ ಟೈಪ್ಸ್ ಒಳಗೆ ಎಲ್ಲರೂ ಮಾಡ್ತಾರೆ, ಬಟ್ ನಾ ಈ ರೀತಿ ನನಗೆ ಚಲೋ ಅನಿಸುತ್ತೆ, ಅದಕ್ಕೆ ಈ ರೀತಿ ಮಾಡ್ತೀನಿ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಫಸ್ಟ್ ನಾನು ಇಲ್ಲಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ, ಆಮೇಲೆ ಅರಿಶಿನ, ಆಮೇಲೆ ನಾನು ಇಲ್ಲಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ. ಅದನ್ನು ಹಾಕಿದ್ರೆ ಭಾಳ ಚಲೋ, ಖಾರದಕ್ಕಿಂತ ಅದರ ಟೇಸ್ಟ್ ಜಾಸ್ತಿ ಬರುತ್ತೆ. ಆಮೇಲೆ ಗುರಳ್ ಪೌಡ್ರ್ ಹಾಕ್ಕೊಂಡಿನಿ, ಶೇಂಗಾ ಪೌಡ್ರ್ ಹಾಕ್ಕೊಂಡಿನಿ, ಆಮೇಲೆ ಶುಂಠಿ ಪೇಸ್ಟ್ ಹಾಕ್ಕೊಂಡಿನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಮಿಕ್ಸ್ ಇದ್ದರೂ ಹಾಕ್ಕೋಬೋದು. ಆಮೇಲೆ ನಾನು ಇಲ್ಲೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ, ಸ್ವಲ್ಪ ಅಂದರೆ ಸ್ವಲ್ಪ, ಜಸ್ಟ್ ಫಾರ್ ಫ್ಲೇವರಿಗಷ್ಟೇ. ಅದಾದಮೇಲೆ ಉಪ್ಪು ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ. ನೀವು ಸಕ್ಕರೆ ಬದಲಿ ಬೆಲ್ಲ ಹಾಕ್ಕೋಬಹುದು. ಆಮೇಲೆ ನಾನು ಇಲ್ಲಿ ಪುದೀನಾನ ನಾನು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಡ್ರೈ ಮಾಡಿಕೊಂಡು ಅದನ್ನು ನಾನು ಪೌಡ್ರ್ ಮಾಡಿಕೊಂಡು ಎಲ್ಲದಕ್ಕೂ ನಾನು ಅದನ್ನ ಯೂಸ್ ಮಾಡ್ತೀನಿ. ಇದಿಷ್ಟೆಲ್ಲನೂ ನೀವು ಒಂದು ಬೌಲ್ ಒಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊರಿ. ಈಗ ನಾನು ಬದ್ನಿಕಾಯಿ ಕತ್ತರಿಸ್ಕೊಂಡೀನಿ, ಅಂದರೆ ಹಿಂಗೆ ಶೇಪ್ ಮಾಡ್ಕೋಬೇಕು. ಒಂದು ಬದ್ನಿಕಾಯಿ ದೊಡ್ಡದಿತ್ತು ಅಂದರೆ ಈ ರೀತಿ ಕಟ್ ಮಾಡ್ಕೊರಿ, ಅಂದರೆ ಎಲ್ಲರಿಗೂ ಆಗುತ್ತೆ. ಇಲ್ಲ ನೀವು ಸಣ್ಣ ಸಣ್ಣ ಬದ್ನಿಕಾಯಿ ತೊಗೊಂಡಿರಿ ಅಂತಂದರೆ ನೀವು ಒಂದು ಬದ್ನಿಕಾಯಿ ಒಳಗೆ ಫೋರ್ ಸ್ಲಿಟ್ಸ್ ಮಾಡ್ಕೋಬಹುದು. ಸ್ಲಿಟ್ ಮಾಡ್ಕೋಬೋದು ಅಷ್ಟೇ, ಪೂರ್ತಿಯಾಗಿ ಕಟ್ ಮಾಡೋಕೆ ಹೋಗ್ಬೇಡ್ರಿ. ಸ್ಲಿಟ್ ಮಾಡ್ಕೊಂಡು ಇಷ್ಟ ಬದ್ನಿಕಾಯಿ ಕಟ್ ಮಾಡ್ಕೋಬೇಕು. ನಾ ಹೆಂಗೆ ವಿಡಿಯೋ ಒಳಗೆ ತೋರಿಸಿನಿಲ್ಲ ಆ ರೀತಿ ಮಾಡ್ಕೊರಿ. ಆ ಫ್ಲವರ್ ಥರ ಏನು ಶೇಪ್ ಆಗುತ್ತಲ್ಲ ಅದ್ರೊಳಗೆ ನೀವು ಏನು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರ್ತೀರಿ ಆ ಫಿಲ್ಲಿಂಗ್ ಎಲ್ಲನೂ ಹಾಕಿ ಅದನ್ನು ರೆಡಿ ಇಟ್ಕೋಬೇಕು. ಆಮೇಲೆ ನಾವು ಅದನ್ನು ಒಗ್ಗರಣೆ ಹಾಕ್ಕೋಬೇಕು. ಫಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡು. ನಂಗೆ ಗೊತ್ತೈತಿ ಎಲ್ಲರ ಮನೆಯಾಗೂ ಈ ರೀತಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡೇ ಮಾಡ್ತೀರಿ, ಆದರೆ ಎಲ್ಲರ ಮನೆಯಾಗೂ ಡಿಫ್ರೆಂಟಾಗೇ ಇರುತ್ತೆ ಟೇಸ್ಟ್, ಅಂತ ಬೇರೆ ಥರನೇ ಮಾಡ್ತೀರಿ. ಸೊ ನಿಮ್ಮ ಮನೆಯಾಗೆಲ್ಲ ಯಾವ ರೀತಿ ಈ ಎಣ್ಗಾಯಿ ಪಲ್ಯ ಮಾಡ್ತೀರಿ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿರಿ. ಸೊ ನಾನು ಆ ರೀತಿನೇ ಮಾಡೋಕೆ ಅಥವಾ ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಫಾಲೋವರ್ಸ್ ಅದಿರಿ, ನನಗೆಲ್ಲ ಸಪೋರ್ಟ್ ಮಾಡತ್ತೀರಿ, ಅವರಿಗೆಲ್ಲ ಭಾಳ ಅಂದ್ರೆ ಭಾಳ ಥ್ಯಾಂಕ್ ಯು. ಅದೇ ರೀತಿನ ಹೊಸದಾಗಿ ಯಾರಾದರೂ ವೀಡಿಯೋಸ್ ನೋಡತ್ತೀರಿ, ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು. ಇದೇ ರೀತಿ ಸಪೋರ್ಟ್ ಮಾಡಿರಿ. ನನಗಂತ ಅಷ್ಟೇ ಅಲ್ಲ, ಬೇರೆ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ, ಅದರಿಂದ ಅವ್ರಿಗೂ ಹೆಲ್ಪ್ ಆಗಬಹುದು ಅಂತ ಹೇಳ್ತೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋನು ಫಸ್ಟ್ ನಾನು ಆಯಿಲ್ ಹಾಕ್ಕೊಂಡಿನಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ಕೊಂಡಿನಿ. ಅದಾದಮೇಲೆ ನೀವು ಏನೇನು ಬದ್ನಿಕಾಯಿ ಸ್ಟಫ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು, ಒಂದು 5 ಮಿನಿಟ್ಸ್. ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕ್ಲೋಸ್ ಮಾಡಿರಿ, ಇಲ್ಲಾಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ. ಈ ರೀತಿ ಹಿಡ್ಕೋಬಹುದು. ಅದಕ್ಕೆ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಒಳಗಿಟ್ಟು ಆಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ ಅದೇನು ಉಳಿದಿರೋ ಮಸಾಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ, ಜೊತೆಗೆ ಒಂದು ಸ್ಮಾಲ್ ಬೌಲ್ನಷ್ಟು ನಾನು ಹುಣ್ಸೆಹಣ್ಣು ರಸ ತೊಗೊಂಡಿನಿ, ನಿಮಗೆ ತೋರಿಸ್ತೀನಿ ಈಗ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ನೀರು ಈಗಲೇ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ಇಲ್ಲಾಂದರೆ ಹುಣ್ಸೆಹಣ್ಣು ರಸ ಒಂದು ಸ್ವಲ್ಪ ಡ್ರೈ ಆಗೋ ತನಕನೂ ನೀವು ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ನೀರು ಹಾಕ್ಕೊಂಡು ಲಿಡ್ ಮುಚ್ಚಿ ಆವಾಗ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ನಿಮ್ಮ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿನೇ ಆಗುತ್ತೆ. ಇಷ್ಟು ಸಾಫ್ಟಾಗಿ ನೀವು ಇನ್ನೂ ಜಾಸ್ತಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗ್ತೈತಿ. ಇಲ್ಲ ನಿಮ್ಗೊಂದು ಸ್ವಲ್ಪ ಕ್ರಂಚಿನೆಸ್ ಬೇಕಂದ್ರೆ ಆದಷ್ಟು ನಾನು ಈಗ ತೆಗ್ದಿನಲ್ಲ ಅಷ್ಟು ಟೈಮಿಗೆ ನೀವು ತೆಗೆದ್ರೆ ಸಾಕಾಗತ್ತೆ. ನಿಮ್ಮ ಬೆಸ್ಟ್ ಅಂದರೆ ವೆರಿ ಹೆಲ್ದಿ, ಭಾಳ ಚಲೋ. ಬಿಸಿ ಜೋಳದ ರೊಟ್ಟಿ ಇರಬೇಕು, ಚಪಾತಿಗೆ ಇಷ್ಟು ಅಂದರೆ ಚಲೋ ಇರುತ್ತೆ. ಬಟ್ ಅಷ್ಟು ನಿಮಗೆ ಟೇಸ್ಟ್ ಬರಬೇಕಂದ್ರೆ ಜೋಳದ ರೊಟ್ಟಿನೇ ಆಗಬೇಕು. ಅದ್ರ ಜೊತೆ ನೀವು ಹಚ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರುತ್ತೆ. ಒಂದಲ್ಲ ಎರಡಲ್ಲ 3 ರೊಟ್ಟಿ ತಿಂತಾರೆ. ಇನ್ನೂ ಇಂಥ ಒಳ್ಳೆ ರೆಸಿಪೀಸ್ ನಾನು ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಬೇರೆ ಯಾವುದು ರೆಸಿಪೀಸ್ ನಿಮ್ಮ ಹತ್ರ ಇದ್ದರೆ ಅದ್ರ ಜೊತೆ ಅದನ್ನು ನನ್ನ ಜೊತೆ ಶೇರ್ ಮಾಡಿರಿ, ಅದನ್ನು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ, ಇಷ್ಟು ಕಟ್ ಮಾಡಿ ತೋರ್ಸಾತೀನಿ. ಇಷ್ಟು ಸಾಫ್ಟ್ ಆದರೆ ಸಾಕು ಅನಿಸುತ್ತೆ, ಬಟ್ ಇನ್ನೂ ಕೆಲವೊಬ್ರಿಗೆ ತಿನ್ನೋಕ್ಕಾಗಲ್ಲ ಅಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಕೋಬಹುದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಇದಕ್ಕಿಂತ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆದರೆ ಇಷ್ಟು ಸಾಕು ಅನಿಸುತ್ತೆ, ಅದು ಕ್ರಂಚಿನೆಸ್ ಇರಬೇಕು ಅಂದರೆ ನಿಮ್ಗೆ ಟೇಸ್ಟ್ ಆಗ್ತೈತೆ. ನೋಡಿರಿ, ನಾನು ಇಲ್ಲಿ ಪ್ಲೇಟ್ ಸರ್ವ್ ಮಾಡತ್ತೀನಿ. ಇದ್ರ ಜೊತೆ ಬದ್ನಿಕಾಯಿ ಪಲ್ಯ, ಅದ್ರ ಜೊತೆ ನಾನು ಟೊಮೆಟೊ ಕಾಯಿ ಚಟ್ನಿ ಹಾಕೀನಿ, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿನಿ. ಇಲ್ಲಿ ನಾನು ಯಾವುದೂ ಶೇಂಗಾ ಚಟ್ನಿ ಹಾಕಲಿಲ್ಲ, ನೀವು ಹಾಕ್ಕೊಂಡು ತಿನ್ಬೋದು. ಆಮೇಲೆ ಇಲ್ಲೊಂದು ಚಪಾತಿ, ಅದ್ರ ಜೊತೆ ನಾನಿಲ್ಲೇ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡಿದ್ದೆ, ಅದನ್ನು ನಾನು ಇಲ್ಲಿ ಜೊತೆ ಸರ್ವ್ ಮಾಡತ್ತೀನಿ. ಇದ್ರೊಳಗೆ ಇನ್ನೂ ಮುಂದೆ ಬರೋ ವಿಡಿಯೋಸ್ ಒಳಗೆ ಇದ್ರದ್ದೆಲ್ಲ ರೆಸಿಪೀಸ್ ನಾನು ತೋರಿಸ್ತೀನಿ. ಒಂದು ಭಾಳ ಮಸ್ತ್ ಒಂದು ವೆಜ್ ಥಾಲಿ ರೆಡಿ ಆಯಿತು. ಉತ್ತರ ಕರ್ನಾಟಕ ಸ್ಪೆಷಲ್ ವೆಜ್ ಥಾಲಿ ಇದು. ನೀವು ಮನೆಯಾಗ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.